ಅದರಿಂದ ಏನು ಉಪಯೋಗ? ಹಾಗಾದ್ರೆ ನೀನು ಸಿಂಹ ಮತ್ತು ಇಲಿಯ ಕತೆ ಕೇಳಲೇಬೇಕು. ಅದೊಂದು ಸುಂದರವಾದ ಕಾಡಿನಲ್ಲಿ ಪ್ರಶಾಂತವಾದ ಮಧ್ಯಾಹ್ನ. ಒಂದು ಸಿಂಹ ಬೇಟೆಯಾಡಿ ತನ್ನ ಊಟ ಮುಗಿಸಿಕೊಂಡು ನೆಮ್ಮದಿಯಾಗಿ ವಿಶ್ರಮಿಸುತ್ತಿತ್ತು. ಅಲ್ಲಿ ಹತ್ತಿರದಲ್ಲಿದ್ದ ಒಂದು ಇಲಿಯು ತನ್ನ ಆಹಾರ ಹುಡುಕಿಕೊಂಡು ಸಿಂಹದ ಗುಹೆ ಹತ್ರ ಬಂತು. ಪ್ರತಿದಿನದ ಹಾಗೆಯೇ ಇಂದು ಸಹ ಅದು ಸಿಂಹದ ಗುಹೆ ಹತ್ರ ಆಹಾರಕ್ಕಾಗಿ ಬಂದಿತು. ಸಮಯ ಕಳೆದ ಹಾಗೆ ಸೂರ್ಯ ಮೋಡದ ಮರೆಯಾಗಿ ಸಂಜೆಯಾಗುತ್ತಾ ಬಂತು. ಆ ಇಲಿ ತನ್ನ ಆಟ ಊಟ ಮುಗಿಸಿಕೊಂಡು ರಾತ್ರಿ ಮಲಗೋಕ್ಕೋಸ್ಕರ ಮನೆ ಕಡೆ ಓಡಿತು. ತನ್ನದೇ ಲೋಕದಲ್ಲಿ ಇದ್ದ ಇಲಿಯು ಸಿಂಹದ ಗುಹೆ ಹತ್ರ ಬಂದು ಅಕಸ್ಮಾತ್ ಆಗಿ ಸಿಂಹವನ್ನು ಎಡವಿಬಿಟ್ಟಿತು. ಇದರಿಂದ ಎಚ್ಚರಗೊಂಡ ಸಿಂಹ ಇಲಿಯನ್ನು ಕೋಪದಿಂದ ತನ್ನ ಪಂಜೆಯಿಂದ ಹಿಡಿದುಕೊಂಡಿತು. ಎಷ್ಟು ಧೈರ್ಯ ಈ ಕಾಡಿನ ರಾಜರನ್ನು ಎಬ್ಬಿಸುವುದಕ್ಕೆ ನಾನೆಂದರೆ ಭಯವಿಲ್ಲವೇ ಎಂದು ಸಿಂಹ ಗರ್ಜಿಸಿತು. ಇಲಿ ಗಾಬರಿಯಿಂದ ತರತರನೆ ನಡುಗುತ್ತಿತ್ತು. ಕೆಲ ಕ್ಷಣ ಮಾತೇ ಹೊರಲಿಲ್ಲ. ನಿನ್ನ ತಿಂದು ಬಿಡ್ತೀನಿ, ನನಗೆ ತುಂಬಾ ಕೋಪ ಬರ್ಸಿದ್ದೀಯ. ಸಿಂಹ ಮತ್ತೆ ಗರ್ಜಿಸಿತು. ನಡುಗುತ್ತಾ ಇಲಿಯು ಸಿಂಹವನ್ನು ಬೇಡಿಕೊಂಡಿತು. ದಯವಿಟ್ಟು ನನ್ನ ಕ್ಷಮಿಸಿಬಿಡು. ನನ್ನ ಜೀವ ಉಳಿಸು. ನಿನಗೆ ಯಾವತ್ತಾದ್ರೂ ಒಂದಿನ ಕಷ್ಟ ಬಂದಾಗ ಖಂಡಿತ ಸಹಾಯ ಮಾಡ್ತೀನಿ. ದಯವಿಟ್ಟು ಕ್ಷಮಿಸು. ಸಹಾಯ ನಿನ್ನಿಂದ ನೀನ್ಯಾವುದಕ್ಕೂ ಪ್ರಯೋಜನವಿಲ್ಲ ಎಂದು ಇಲಿಯನ್ನು ಹೀಯಾಳಿಸಿತು. ಇಲಿ ಮತ್ತೊಮ್ಮೆ ಧೈರ್ಯದಿಂದ ಬೇಡಿಕೊಂಡಿತು. ದಯವಿಟ್ಟು ಇದು ಒಂದ್ಸಲ ಅವಕಾಶ ಕೊಡು. ಒಂದಲ್ಲ ಒಂದಿನ ನಾನು ನಿನ್ಗೆ ಸಹಾಯ ಮಾಡ್ತೀನಿ. ದಯವಿಟ್ಟು ಬಿಟ್ಬಿಡು. ಇಲಿಯ ಮೇಲೆ ಕನಿಕರಗೊಂಡ ಸಿಂಹವು ಅದನ್ನು ಬಿಟ್ಟಿತು. ನಿನ್ನ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ. ಮತ್ತೆ ಈ ಕಡೆ ಬರೋದು ಹಿಡಿಯ ಮಾಡಬೇಡ. ಓಡಿ ಹೋಗು. ಬದುಕಿದೆಯಾ ಬಡ ಜೀವವೇ ಅಂತ ಇಲಿ ಅಲ್ಲಿಂದ ಕಾಲ್ಕಿದ್ದಿತು. ಮತ್ತೆ ಹಿಂದಿರುಗದೆ ಮನೆ ಕಡೆ ಓಡಿ ಹೋಯಿತು. ಕೆಲವು ದಿನಗಳು ಕಳೆದ ಮೇಲೆ ಒಂದು ಮಧ್ಯಾಹ್ನ ಸಿಂಹವು ತನ್ನ ಬೇಟೆ ಹುಡುಕಿಕೊಂಡು ಹೋಗುತ್ತಿತ್ತು. ಅದ್ಯಾಕೋ ಆ ದಿನ ಕಾಡು ತುಂಬಾ ನಿಶ್ಶಬ್ದವಾಗಿತ್ತು. ಬೇಟೆಗಾರರು ಕಾಡಿಗೆ ಬಂದಿದ್ದರಿಂದ ಪ್ರಾಣಿಗಳೆಲ್ಲ ಹೆದರಿಕೊಂಡು ಅವಿತುಕೊಂಡವು. ಸಿಂಹ ತನ್ನ ಗುಹೆ ಹತ್ರ ನಡೆದಿದ್ದಾಗ ಅಲ್ಲಿ ಏನೋ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿತು. ಅದು ಪೊದೆಗಳ ನಡುವೆ ಇದ್ದ ಬೇಟೆಗಾರರ ಹಗ್ಗವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯುವುದಕ್ಕೆ ಸಿಂಹ ಪೊದೆಯೊಳಗೆ ಸಿಕ್ಕಿ ಹಾಕಿಕೊಂಡಿತು. ಸಿಂಹ ಹೆದರಿಕೊಂಡು ಜೋರಾಗಿ ಕೋಪದಿಂದ ಮತ್ತು ಭಯದಿಂದ ಗರ್ಜಿಸತೊಡಗಿತು. ಅಲ್ಲಿಂದ ತಪ್ಪಿಸಿಕೊಳ್ಳಲು ಆಗಲೇ ಇಲ್ಲ. ಅಲ್ಲೇ ಹತ್ತಿರದಲ್ಲಿದ್ದ ಇಲಿಗೆ ಈ ಸಿಂಹದ ಗರ್ಜನೆ ಕೇಳಿಸಿತು. ಬಿಲದಿಂದ ಹೊರಗೆ ಬಂದು ನೋಡಿದಾಗ ಸಿಂಹ ಅಪಾಯದಲ್ಲಿದ್ದುದನ್ನು ನೋಡಿತು. ಸಿಂಹದ ಮೇಲೆ ಕನಿಕರ ಮೂಡಿತು. ಒಂದು ಕ್ಷಣವೂ ತಡ ಮಾಡದೆ ಸಿಂಹದ ಸಹಾಯಕ್ಕೆ ಓಡಿತು. ಆ ಬೇಟೆಗಾರರ ಬಲೆಯನ್ನು ತನ್ನ ಚೂಪಾದ ಹಲ್ಲಿನಿಂದ ಕಚ್ಚಿ ಕಚ್ಚಿ ಬಿಡಿಸಿತು. ಸಿಂಹವು ಬಿಡುಗಡೆ ಹೊಂದಿತು. ಒಂದು ಚಿಕ್ಕ ಇಲಿ ಹೇಗೆ ತನ್ನ ಜೀವ ಕಾಪಾಡಿತು ಎಂದು ತಿಳಿದು ಸಿಂಹಕ್ಕೆ ಆಶ್ಚರ್ಯವಾಯಿತು. ಸಿಂಹ ಹೇಳಿತು, ನನ್ನ ಕಾಪಾಡಿದ್ದಕ್ಕೆ ಧನ್ಯವಾದ. ಅದಕ್ಕೆ ಆ ಇಲಿ, ನೆನಪಿದ್ಯಾ? ನೀನು ಒಂದ್ಸಲ ನನ್ನ ಜೀವ ಉಳಿಸಿದೆ. ಈಗ ನನ್ ಸರಿ ನಿನ್ ಜೀವ ಉಳಿಸಕ್ಕೆ. ಸಿಂಹವು ಕಣ್ಣಂಚಿನಲ್ಲಿದ್ದ ನೀರಿನಿಂದಲೇ ಧನ್ಯವಾದ ಅರ್ಪಿಸಿತು. ಒಬ್ಬರಿಗೊಬ್ರು ಸಹಾಯ ಮಾಡಿದ್ದು ನಮ್ಗೆ ಯಾವತ್ತೂ ವ್ಯರ್ಥ ಆಗಲ್ಲ. ನಮ್ಮನ್ನ ಇನ್ನ ಒಳ್ಳೆ ಮನುಷ್ಯನಾಗಿ ಮಾಡುತ್ತೆ. ನೋಡು, ನಮಗೆ ಮುದ್ದಾದ ಪುಟ್ಟ ಗೆಳೆಯ ಸಿಕ್ಕಿದ. ಸಬ್ಸ್ಕ್ರೈಬ್ ಮಾಡಿ. ಅವರ ಹತ್ರ ಒಂಚಿ ಕೃಷಿ ಭೂಮಿ, ದನಗಳು ಹಾಗೂ ಕುರಿಗಳಿದ್ವು. ಒಂದಿನ ಆ ರೈತ ಮತ್ತು ಅವನ ಹೆಂಡತಿ ಅವ್ರ ಉಳಿತಾಯದಿಂದ ಒಂದು ಬಾತುಕೋಳಿ ಮರಿ ತಂದ್ರು. ಆ ರೈತ ಮತ್ತು ಅವನ ಹೆಂಡತಿ ಬಾತುಕೋಳಿಗೆ ಒಳ್ಳೆ ಆರೈಕೆ ಮಾಡಿದ್ರು. ಅವರು ಅದಕ್ಕೆ ಒಳ್ಳೆ ಊಟ, ತಿಂಡಿ, ನೀರು ಮತ್ತು ಗೂಡು ಕೊಟ್ಟರು.